ಹಾಯ್, ಗುಡ್ ಈವ್ನಿಂಗ್ ಎವ್ರಿವನ್. ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ನಾನು ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವಿವತ್ತು ನಾನು ಅವತ್ತೇ ಹೇಳಿದ್ನಲ್ಲ, ಸಿರಿಗೆ ಮೂಗಲ್ಲಿ ಬ್ಲಡ್ ಬರ್ತಾ ಇದೆ, ಒಂದ್ಸರಿ ENT ಡಾಕ್ಟರ್ ಹತ್ರ ತೋರಿಸ್ಕೊಂಡು ಬರಬೇಕು ಅಂತ. ಸೊ ಹಾಗಾಗಿ ಇಲ್ಲೇ ಬೆಂಗಳೂರಲ್ಲಿ ನಮಗೆ ಗೊತ್ತಿರೋರೊಬ್ಬರು ಡಾಕ್ಟರ್ ಇದ್ದಾರೆ, ಅಲ್ಲಿಗೆ ಹೋಗಿ ಬರೋಣ ಅಂತ ಹೊರಡ್ತಾ ಇದ್ದೀವಿ. ನಾವು ಮನೆ ಬಿಟ್ಟಾಗ ಜಸ್ಟ್ ಒಂದು 6 ಕಾಲಾಗಿತ್ತು ಅಷ್ಟೇ. ಈ ಬ್ಯುಸಿ ಬೆಂಗಳೂರಲ್ಲಂತೂ ನಿಮ್ಗೆ ಗೊತ್ತೇ ಇರುತ್ತೆ ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ. ನಾವು ಈ ಟ್ರಾಫಿಕ್ಸ್ ಎಲ್ಲನೂ ದಾಟ್ಕೊಂಡು ಅಲ್ಲಿ ಹಾಸ್ಪಿಟ್ಲ್ ಹತ್ರ ಹೋಗೋಷ್ಟೊತ್ತಿಗೆ ಒಂದು 7 ಗಂಟೆ 7 ಕಾಲು ಆಗೇ ಬಿಡ್ತು. ಎಸ್, ಇದೆ ಆದ್ಯ ಲ್ಯಾಬ್ಸ್ ಅಂತ ಹೇಳಿಬಿಟ್ಟು ನಮ್ಮ ಫ್ಯಾಮಿಲಿಲಿ ಆಲ್ರೆಡಿ ತೋರಿಸಿದ್ದೀವಿ ಇಲ್ಲಿ. ಸೊ ಹಾಗಾಗಿ ನಾವು ಇಲ್ಲಿಗೆ ಬಂದ್ವಿ. ಇಲ್ಲಿ ಪ್ರತಿಯೊಂದು ನೋಡ್ತಾರೆ, ಅಂದರೆ ಪ್ರೆಗ್ನೆನ್ಸಿಯಿಂದ ಚಿಕ್ಕ ಮಕ್ಕಳು ತನಕನೂ ಪ್ರತಿಯೊಂದ್ರದ್ದು ಸ್ಪೆಷಲಿಸ್ಟ್ಗಳು ಇಲ್ಲಿಗೆ ಬರ್ತಾರಂತೆ. ಸೊ ಹಾಗಾಗಿ ನಾವು ಇಲ್ಲೇ ತೋರಿಸ್ಕೊಬಿಡೋಣ ಅಂತ ಬಂದಿದ್ದೀವಿ. ನಾವು ಬಂದು ಒಂದು 7 ಕಾಲು 7:15 ಅಷ್ಟೊತ್ತಾಗಿತ್ತು ಬಂದು. ಆದರೂ ಇನ್ನೂ ಡಾಕ್ಟ್ರು ಬಂದಿರಲಿಲ್ಲ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಕೂತಿದ್ದೀವಿ. ನೋಡೋಣ ಅಂತ ವೆಯ್ಟ್ ಮಾಡಿದ್ವಿ. 10 ನಿಮಿಷ ಕಾದ್ವಿ, 1/4 ಗಂಟೆ ಕಾದ್ವಿ, ಅರ್ಧ ಗಂಟೆ ಕಾದ್ವಿ, 1 ಅವರ್ ಕಾದ್ವಿ. ನನಗಂತೂ ಅಲ್ಲಿ ಕೂತು ಫುಲ್ಲು ಸುಸ್ತಾಗ್ಬಿಡ್ತು. ಅವಾಗ ಹೋಗಿ ಕೇಳ್ಕೊಂಡು ಬನ್ನಿ ಒಂದ್ಸರಿ ಅಂತ ಕಳಿಸ್ದೆ. ನೋಡಿದ್ರೆ ಸಿರಿನ ತೋರ್ಸೋಕ್ಕೆ ಅಂತ ಬಂದಿದ್ದು, ಅಲ್ಲಿ ಕೂತು ಸುಸ್ತಾಗಿ ನನ್ನನ್ನೇ ತೋರಿಸೋಷ್ಟು ನನಗೆ ಆಗಲೇ ಇಲ್ಲ. ಫೈನಲಿ 1.5 ಅವರ್ ವೆಯ್ಟ್ ಮಾಡಿ ಆಮೇಲೆ ಒಳಗಡೆ ಹೋಗ್ಬಿಟ್ಟು ಎಲ್ಲ ಚೆಕಪ್ ಮಾಡಿಸ್ಕೊಂಡು ಬಂದ್ವಿ. ನಾವು ಹೊರಗಡೆ ಬರೋಷ್ಟೊತ್ತಿಗೆ ಫುಲ್ಲು ಕತ್ಲೆ ಆಗಿ ಮಳೆ ಜೊತೆಗೆ ನನಗೆ ಹೊಟ್ಟೆ ಹಸಿವು ಬೇರೆ ಸ್ಟಾರ್ಟ್ ಆಯಿತು. ನಾವು ಬರೋ ದಾರಿಲೇ ಹಂಗೆ ಹೊಟ್ಟೆಪಾಡು ಚಾಟ್ ಸಿಕ್ತು. ಈ ಹೆಸರನ್ನ ನೀವು ಕೇಳಿರ್ತೀರಾ ಆಲ್ಮೋಸ್ಟು. ಯಾಕೆ ಅಂದರೆ ಇದು ಡಿ ಬಾಸ್ ಅವರು ಯಾವುದೋ ಒಂದು ವಿಡಿಯೋದಲ್ಲೋ ಅಥವಾ ಯಾವುದೋ ಒಂದು ಮೀಡಿಯಾದಲ್ಲೋ ಇದನ್ನು ಪ್ರಮೋಷನ್ ಮಾಡಿದರು. ಸೊ ಹಾಗಾಗಿ ಇಲ್ಲಿ ಇದು ಫೇಮಸ್ ಅಂತಲೇ ಹೇಳ್ಬೋದು. ಜೊತೆಗೆ ಅಲ್ಲಿ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು. ಹಾಗೆ ಪ್ರತಿಯೊಂದು ಐಟಮ್ ಕೊಟ್ಟಾಗ್ಲೂ ಟೇಸ್ಟ್ ವೈಸು ಚೆನ್ನಾಗೈತಾ, ಮತ್ತು ಅದನ್ನ ಹಾಕೊಡ್ಲಾ ಇದನ್ನ ಹಾಕೊಡ್ಲಾ ಅಂತ ಎಲ್ಲ ಕೇಳ್ತಿದ್ರು. ಒಂಥರ ಚೆನ್ನಾಗಿ ಅನ್ನಿಸ್ತು ಆ ಥರ ಎಲ್ಲ ಕೇಳ್ತಿದ್ದು, ಅದಕ್ಕೆ ಫೇಮಸ್ ಅನಿಸುತ್ತೆ. ನನಗೆ ಆ ಚಾಟ್ಸ್ ಎಲ್ಲನೂ ತಿಂದ್ರೂ ಇನ್ನೂ ಸುಸ್ತು ಕಡಿಮೆ ಆಗಲಿಲ್ಲ. ಅದಕ್ಕೆ ಒಂದು ಬಾದಾಮ್ ಹಾಲು ಕುಡ್ಕೊಂಡು ಹೋಗ್ಬಿಡೋಣ ಅಂತ ಈ ಕಡೆ ಬಂದು. ಎಸ್ ಫ್ರೆಂಡ್ಸ್, ನೆನ್ನೆ ವಿಡಿಯೋನ ನನಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಫುಲ್ ಸುಸ್ತಾಗ್ಬಿಡ್ತು ಅಂದ್ಬಿಟ್ಟು ಅಲ್ಲೇ ಸ್ಟಾಪ್ ಮಾಡಿದೆ. ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆನ್ನೆ ಡಾಕ್ಟ್ರು ಏನು ಹೇಳಿದ್ರಪ್ಪ ಅಂದರೆ, ಫಸ್ಟ್ ಎಲ್ಲ ಚೆಕಪ್ ಮಾಡಿದ್ರು. ಅದಾದಮೇಲೆ ಏನು ಅಲ್ಲಿ ತೋರಿಸಿದ್ವಲ್ಲ ನಾವು ಕೇರ್ ನಗರದಲ್ಲಿ, ಅದನ್ನು ಒಂದು ಸರಿ ನೋಡಿದ್ರು. ಟ್ಯಾಬ್ಲೆಟ್ಸ್ ಏನು ಕೊಡೋಂಗಿಲ್ಲ ಅಂತ ಹೇಳಿದ್ರು. ಆಮೇಲೆ ಸರಿ ಅಂದ್ಬಿಟ್ಟು 1-2 ಸಿರಪ್ಪು ಮತ್ತು ಹಚ್ಚೋದಕ್ಕೆ ಕ್ರೀಮು ಮತ್ತು ಒಂದು ಸ್ಪ್ರೇ ಥರ ಬರುತ್ತೆ, ಅದನ್ನು ಬರ್ಕೊಟ್ಟಿದ್ದಾರೆ. ಇದನ್ನೆಲ್ಲ ಒಂದು 2 ವೀಕ್ಸ್ ಹಾಕಿ ಆಮೇಲೆ ಬೇಕಿದ್ದರೆ ಕಡಿಮೆ ಆಗಿಲ್ಲ ಅಂದರೆ ಸ್ಕ್ಯಾನಿಂಗ್ ಮಾಡ್ಸೋಣ ಮತ್ತು ಬ್ಲಡ್ ಟೆಸ್ಟ್ ಮಾಡ್ಸೋಣ ಅಂತ ಹೇಳಿದ್ರು. ಆಮೇಲೆ ಅದು ಬೇರೆ ಏನು ಹೇಳ್ತಿದ್ರು ಅಂದರೆ ಕ್ಯಾಮ್ರಾ ಬಿಟ್ಟು ನೋಡಬೇಕು ಅಂತ ಹೇಳ್ತಿದ್ರು. ದೊಡ್ಡವ್ರಿಗಾದರೆ ಏನೋ ಪರವಾಗಿಲ್ಲ, ಈಸಿಯಾಗಿ ಹೆಂಗೋ ಸ್ವಲ್ಪ ನೋವಿರುತ್ತೆ ಬಿಟ್ಟು ನೋಡ್ಬೋದು. ಆದರೆ ಚಿಕ್ಕ ಮಕ್ಳಿಗೆ ಕ್ಯಾಮ್ರಾ ಎಲ್ಲ ಬಿಟ್ಟು ನೋಡೋಕ್ಕೆ ಪೇಯ್ನ್ ಆಗುತ್ತೆ ಪಾಪ. ಅದಕ್ಕೋಸ್ಕರ ಅದೇನು ಬೇಡ ಸದ್ಯಕ್ಕೆ. ಇವಾಗ 1-2 ವೀಕ್ಸ್ ಇದನ್ನೇ ಹಚ್ಚಿ ನೋಡಿ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡಬೇಕು ಇನ್ನೊಂದು 2 ವೀಕ್ಸ್ ಒಳಗಡೆ ಏನಾಗುತ್ತೆ ಅಂತ. ಇವಾಗಂತೂ ಬೆಳಿಗ್ಗೆನೇ ಎಲ್ಲ ಕೆಲಸ ಮುಗಿಸೋದಕ್ಕೆ ಸಿಕ್ಕಾಬಟ್ಟೆ ಸುಸ್ತಾಗುತ್ತೆ. ಬಟ್ ಏನು ಮಾಡೋಕ್ಕಾಗುತ್ತೆ ಹೇಳಿ, ಬೆಳಗ್ಗೆ ತಿಂಡಿ ಮಾಡ್ಕೊಳ್ಳೇಬೇಕು, ಬೇರೆ ದಾರಿನೇ ಇಲ್ಲ, ತಿನ್ನಲೇಬೇಕು. ನಾನಿವಾಗ ಫ್ರೈಡ್ ರೈಸ್ ಮಾಡೋಕ್ಕೆ ಬೀನ್ಸು ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಕ್ಯಾಬೇಜು ಉದ್ದುದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ, ಮತ್ತು ಈರುಳ್ಳಿ. ಇಲ್ಲಿ 1-2-3 ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಫಸ್ಟು ಗ್ಯಾಸ್ ಹಚ್ಚಬೇಕು ಅಡುಗೆ ಮಾಡಬೇಕು ಅಂದರೆ. ಇವಾಗ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಇದೇನಿಲ್ಲ, ಬೇಗ ಆಗ್ಬಿಡುತ್ತೆ ಫ್ರೈಡ್ ರೈಸು. ಒಂದು 10 ನಿಮಿಷಕ್ಕೆಲ್ಲ ಬೇಗ ಮುಗಿದ್ಬಿಡುತ್ತೆ. ನಾವು ತರಕಾರಿಗಳನ್ನ ಹಚ್ಚಿಟ್ಕೊಳ್ಳೋದು ಅಷ್ಟೇ ಟೈಮು, ಇನ್ನು ಮಾಡೋದೆಲ್ಲ ಏನು ಜಾಸ್ತಿ ಟೈಮ್ ಹಿಡಿಯಲ್ಲ. ಒಂದು 10 ಸೆಕೆಂಡು ಎಣ್ಣೆ ಕಾಯಿ. ಇವಾಗ ಫಸ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ. ಇದಕ್ಕೆಲ್ಲ ತರಕಾರಿಗಳನ್ನ ಜಾಸ್ತಿ ಏನು ಫ್ರೈ ಮಾಡಬೇಡಿ, ಹಂಗಾಗಿ ಇದ್ರೇ ದಪ್ಪ ಇದ್ರೇ ಬಾಯಿಗೆ ಸಿಗುತ್ತಲ್ಲ, ಅವಾಗ ಚೆನ್ನಾಗಿ. ಅದು ಲಾಸ್ಟ್ ಕೊಡಿ ಮುಂದೆ. ಇವಾಗ ನಾನು ಜಾಸ್ತಿ ಏನು ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೆಕ್ಸ್ಟು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಅದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ನೆಕ್ಸ್ಟು ನಾನಿವಾಗ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1-2 ನಿಮಿಷ ಮಾತ್ರ ಫ್ರೈ ಮಾಡ್ಕೊಂಡು ಸಾಕು. ಇದಾದಮೇಲೆ ಬೀನ್ಸ್ ಹಾಕೋತಾ ಇದ್ದೀನಿ. ಬೀನ್ಸ್ ಮತ್ತು ಕ್ಯಾರೆಟ್ ಜೊತೆಗೆ ಹಾಕ್ಬೋದು.
ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ರೆ ಅಡುಗೆ ಘಮ 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 ಅಂತೆ. ಅದು ಹೆಂಗಾದ್ರೂ ಇಡ್ಲಿ ಘಮ ಬರುತ್ತೆ. ನೆಕ್ಸ್ಟ್ ಜೊತೆಗೆ ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಕ್ಯಾರೆಟು ಮತ್ತು ಬೀನ್ಸು ಒಟ್ಟಿಗೆ ಹಾಕೋತಾ ಇದ್ದೀನಿ. ಇದೇನು ಒಂದೊಂದು 10 ಸೆಕೆಂಡ್ ಫ್ರೈ ಆದರೆ ಸಾಕು. ಅದು ಲಾಸ್ಟಲ್ಲ ಕಣ ಇರು ಮಗ್ನೆ. ಏನದು ನೀನು ಹಿಡಿದಿರೋದು? ಏನದು? ಪೆಪ್ಪರು. ನಾನು ಆಲ್ರೆಡಿ ಮನೇಲೆ ಸೋಯಾ ಸಾಸ್ ಮಾಡ್ಕೊಂಡಿದ್ದೆ. ಅದನ್ನೇ ತೋರ್ಸಕ್ಕೆ ಹೋಗಲಿಲ್ಲ ಸ್ಟಾರ್ಟಿಂಗು. ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇಲ್ಲ ಮೊದಲೇ ಲಾಸ್ಟಲ್ಲಿ ಹಾಕೋಣ ಇದು. ಸರಿ ಆಯಿತು. ನೀನು ಇವಾಗೆಲ್ಲ ಫ್ರೈ ಆಯಿತು. ಇವಾಗ ನಾನು ಕ್ಯಾಪ್ಸಿಕಮ್ ಹಾಕ್ಕೊತೀನಿ. ಮೇಯ್ನಾಗಿ ಚೈನೀಸ್ ಫುಡ್ಗಳಿಗೆ ಬೇಕಾಗಿರೋದೇ ಕ್ಯಾಪ್ಸಿಕಮ್. ಕ್ಯಾಪ್ಸಿಕಮ್ ಇಲ್ಲ ಅಂದರೆ ಫ್ರೈಡ್ ರೈಸ್ ಒಂಥರ ಟೇಸ್ಟೇ ಇರಲ್ಲ ಅಂದ್ಕೊಳ್ಳಿ. ಮೇನ್ ಬೇಕಾಗಿರೋದೇ ಈ ಕ್ಯಾಪ್ಸಿಕಮ್ಮೇ ಮೇನ್ ಟೇಸ್ಟ್. ಇರು ಮಗ್ನೆ ಲಾಸ್ಟಲ್ಲಿ ಹಾಕೋಣ. ಇವಾಗ ಸ್ವಲ್ಪ ಸೋಯಾ ಸಾಸ್ ಹಾಕೋದಿದ್ದೀನಿ. ಇವೆಲ್ಲ ಏನು ಗೊತ್ತಾ, ಬೇಗ ಬೇಗ ಆಗ್ಬಿಡ್ತವೆ ಅಡುಗೆಗಳು. ನಮ್ಮ ಸಿರಿಯನ್ನ ಸ್ಕೂಲಿಗೆ ಸೇರಿಸಿದ್ಮೇಲೆ ನಾವು ಬರೀ ಇಂಥವನ್ನೇ ಟ್ರೈ ಮಾಡಬೇಕು. ಅಲ್ಲಿ ಊರಲ್ಲೆಲ್ಲ ಈ ಥರದ್ದೆಲ್ಲ ಯಾರು ಮಾಡಲ್ಲ. ಇಲ್ಲೇನೋ ಮಾಡ್ಕೋಬೇಕು. ನೋಡೋಣ ಅಲ್ಲಿ ಹೋದ್ಮೇಲೆ ಈ ಥರದ್ದೆಲ್ಲನೂ ಟ್ರೈ ಮಾಡಬೇಕು. ಇವಾಗ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ ನಾನು. ನೀರು ಹಾಕ್ತೆ ಚೆನ್ನಾಗಿ ಟೇಸ್ಟ್ ಬರ್ತದೆ. ಹಾಕು ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಸ್ಮೆಲ್ಲು ಘಮ ಘಮ ಅಂತ ಬರ್ತೈತೆ. ನಿಂಗೂ ಬಂತೈತಾ? ಮಾಡ್ತಿದ್ದೀರಾ? ಇವಾಗ ರೈಸ್ ಆ್ಯಡ್ ಮಾಡ್ಕೊಳ್ಳೋದು. ಇರು 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 ಇಲ್ಲಾಂದ್ರೆ ಇಟ್ಬಿಟ್ಟು ಹೋಗು. ನಮ್ಮ ಸಿರಿ ಅಷ್ಟದಿಂದ ಆ ಪೆಪ್ಪರ್ ಪೌಡ್ರನ್ನ ಹಾಕ್ಲಾ 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 ಅಂತ ಕಾಯ್ಕೊಂಡು ಕೂತವಳೆ. ಇದನ್ನ 1-2 ನಿಮಿಷ ಒಲೆ ಮೇಲೆ ಫ್ರೈ ಮಾಡ್ಕೊಳ್ಳಿ. ಅದು ಫ್ಲೇವರ್ ಎಲ್ಲ ಚೆನ್ನಾಗಿ ಬರುತ್ತೆ. ಅವಾಗ ಚೆನ್ನಾಗಿ ಬರುತ್ತೆ ರೈಸ್. ಸರಿ ಹಾಕೋಯ್ತು. ಎಲ್ಲ ಕಡೆ ಹಾಕ್ಬೇಕು ಹಿಂಗೆ. ಈ ಫ್ರೈಡ್ ರೈಸ್ಗೆ ಮೇಯ್ನಾಗಿ ಬೇಕಾಗಿರೋದೇ ಈ ಪೆಪ್ಪರ್ ಪೌಡ್ರು. ಈ ಪೆಪ್ಪರ್ ಪೌಡ್ರ್ ಒಂಥರ ಬೇರೆ ಫ್ಲೇವರ್ ಇರುತ್ತೆ. ಏನೋ ನಾನು ಈ ಥರ ಇಷ್ಟು ಚೆನ್ನಾಗಿಲ್ಲ ವೆರೈಟಿಯಾಗಿ ನಮ್ಮನೆ ಮಾಡ್ತೀನಿ. ತಿನ್ನೋರೇ ಇಲ್ಲ, ಜಾಸ್ತಿ ತಿನ್ನೋದೇ ಇಲ್ಲ ನಮ್ಮನೆ. ಬೇರೆಯವ್ರ ಮನೆಗಳ ಥರ ತಿನ್ನೋದೇ ಇಷ್ಟಿಷ್ಟು, ಇರೋದೇ ಇದ್ರು ತಿನ್ನೋದೇ ಇಷ್ಟು, ಮಾಡಿದ್ರು ಕಡಿಮೆನೇ ಮಾಡಬೇಕು. ಇವಾಗ ಇಷ್ಟು ಮಾಡಿರೋದೇ ಅದೆಷ್ಟು ಉಳ್ಕೊಳ್ಳುತ್ತೋ ಗೊತ್ತಿಲ್ಲ. ಅದೆಷ್ಟೇ ಚೆನ್ನಾಗಿ ಮಾಡಿದ್ರು ನಮ್ಮ ಮನೇಲಿ ಇದೇ ಕತೆ. ಬೇರೆ ಮನೆಗಳ ಥರ ಜಾಸ್ತಿ ಯಾರು ತಿನ್ನಲ್ಲ. ಫೈನಲ್ ಆಗಿ ಯಾವುದೇ ಅಡುಗೆಗೂ ಮೇಯ್ನಾಗಿ ಬೇಕಾಗಿರೋದು ಸಾಂಬಾರು ಸೊಪ್ಪು. ಇಷ್ಟು ಮಾಡಿದ್ರೆ ವೆಜ್ ಫ್ರೈಡ್ ರೈಸ್ ರೆಡಿ. ನಾನು ಮಾಡೋದು ಇದೇ ಥರ ಚೆನ್ನಾಗಿರುತ್ತೆ. ನೋಡೋಣ ಟೇಸ್ಟ್ ಹೆಂಗೈತೆ ಅಂತ. ಇದೇ ನಾನು ಫಸ್ಟ್ ಟೈಮ್ ಮಾಡ್ತಿಲ್ಲ, ಆದರೂ ಏನೋ ಒಂಥರ ಚೆನ್ನಾಗೈತೆ. ಎಲ್ಲ ಕರೆಕ್ಟಾಗೈತೆ. ಎಸ್ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವೆಜ್ ಫ್ರೈಡ್ ರೈಸ್. ನಾನು ಯಾವ ರೀತಿ ಮಾಡ್ತೀನಿ ಅಂತ. ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.